ಆ ಪರಶುರಾಮನ ಉಗ್ರದ ಮಾತುಗಳನ್ನು ಕೇಳಿದ್ನಲ್ಲ, ರಾಮ ಸುಮ್ಮನಿದ್ದ, ಒಟ್ಟೆ ಮಾತಾಡಿಲ್ಲ ಅದುವರೆಗೂ. ಅಪ್ಪ ಇದ್ದಾರೆ, ದೊಡ್ಡವರಿದ್ದಾರೆ, ಋಷಿಗಳಿದ್ದಾರೆ, ನಾನು ಗೌರವದಿಂದ ವಿನಯವಾಗಿರಬೇಕು ಅಂತಿದ್ದಾನು. ಇವನು ಜೋರಾಗಿ ಮಾತಾಡಿ ಬಾಣ ಹೂಡು ನೋಡೋಣ, ಹೂಡಕ್ಕಾದ್ರೆ ನಾನು ಯುದ್ಧ ಮಾಡ್ತೇನೆ ನಿನ್ನ ಜೊತೆಗೆ ಅಂದದ್ದನ್ನು ಕೇಳಿ ಅವನು ಹೇಳ್ತಾನೆ, ಮಾತನ್ನು ಸಣ್ಣದಾಗಿ ಹೇಳ್ತಾನೆ, ಭಾರ್ಗವ, ನೀನು ಮಾಡಿದ ಕಾರ್ಯವನ್ನು ಕೇಳಿದ್ದೇನಪ್ಪ ನಾನು. ಪಿತರ ಋಣದಿಂದ ಮುಕ್ತ ಆಗೋದಕ್ಕೆ ಕ್ಷತ್ರಿಯರನ್ನೆಲ್ಲ ಕೊಂದದ್ದು ಕೂಡ ಒಪ್ಪೋತೀನಿ ನಾನು, ನಿನ್ನ ಮನಸ್ಸದು. ಆದರೆ ನೀನು ಮಾತಾಡ್ತಿರೋದು ಹೇಗೆ ಮಾತಾಡ್ತಿದ್ದೆ ಅಂದರೆ, ನನಗೇನೂ ಶೌರ್ಯ ಇಲ್ಲ, ಕೈಲಾಗದವನು ಹೇಡಿ ಅನ್ನೋ ಹಾಗೆ ಮಾತಾಡ್ತಾ ಇದ್ಯಾ. ಕ್ಷತ್ರಿಯ ಧರ್ಮದ ಹೆಸರು ಹೇಳಿ ನನ್ನ ತೇಜಸ್ಸನ್ನು ಹಗರವಾಗಿ ಕಾಣ್ತಾ ಇದ್ಯಾ. ಈಗ ನನ್ನ ಪರಾಕ್ರಮ ನೋಡಿ ನೀನು, ಚೆನ್ನಾಗಿದೆ ನೋಡಿ, ಈಗ ನನ್ನ ಪರಾಕ್ರಮ ನೋಡಿ. ಹೇಳ್ತಾನೆ, ಇತ್ಯುಕ್ತ ರಾಘವ ಕ್ರುದ್ಧೋ ಭಾರ್ಗವಸ್ಯ ಶರಾಸನಂ ಶರಂಚ ಪ್ರತಿಗ್ರಹಾಯ ಚ ಹಸ್ತ ಲುಕ ಪರಾಕ್ರಮ ಅಂತ. ತಕ್ಷಣ ಏನು ಮಾಡ್ದ, ಅವ್ನು ಹಿಡ್ಕೊಂಡು ನಿಂತಿದ್ದಲ್ಲ ಬಾಣ ಬಿಲ್ಲು, ಕಿತ್ಕೊಂಡ್ಬಿಟ್ಟ, ಇಸ್ಕೊಳ್ಳಿಲ್ಲ. ರಾಮ ಅವನ ಕೈಯಿಂದ ಬಿಲ್ಲು ಬಾಣ ಇಸ್ಕೊಂಡ್ಬಿಟ್ಟ, ಕಿತ್ಕೊಂಡ್ಬಿಟ್ಟ, ಕರೆಕ್ಟ್ ವರ್ಡ್ ಅದು, ಕಿತ್ಕೊಂಡ್ಬಿಟ್ಟು ಧನುಸ್ಸಿಗೆ ಹೆದೆ ಏರಿಸ್ದ, ಬಾಣ ಹೊಡೆದ. ಈಗ ಹೇಳು ಅಂದ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಹೇಗಿದೆ, ಚೆನ್ನಾಗಿದೆ. ನೀನು ಪರಶುರಾಮ, ನೀನು ಬ್ರಾಹ್ಮಣ, ವಿಶ್ವಾಮಿತ್ರ ಮುನಿಗಳ ಸಂಬಂಧಿ ನೀನು. ಹೆಂಗೆ ಸಂಬಂಧಿ ಗೊತ್ತಾ? ವಿಶ್ವಾಮಿತ್ರನ ಅಕ್ಕ ಸತ್ಯವತಿ, ಸತ್ಯವತಿ ಮಗ ಜಮದಗ್ನಿ ಮಗ ಇವನು ಪರಶುರಾಮ. ಅಂದರೆ ವಿಶ್ವಾಮಿತ್ರ ಋಷಿಗಳ ಅಕ್ಕನ ಮೊಮ್ಮಗ, ಸ್ವಂತ ಮೊಮ್ಮಗ ಅವನು. ಹೇಳ್ತಾನೆ, ಯಾಕೆ ಸುಮ್ಮನೆ ಕೂತಿಷ್ಟು ಬಾಯಿ ಮುಚ್ಚಿಕೊಂಡು ಜಗಳಾಡಲಿಲ್ಲ ಹೇಳ್ತಾರ ಅಂತಂದರೆ, ನೀನು ಬ್ರಾಹ್ಮಣ, ಎರಡನೇದು ಮತ್ತು ನೀನು ವಿಶ್ವಾಮಿತ್ರ ಮುನಿಗಳ ಸಂಬಂಧಿ, ನನ್ನ ಗುರುಗಳ ಸಂಬಂಧಿ ನೀನು. ಅದೇನು ಪೂಜ್ಯ ಭಾವ ನಿನ್ನ ಬಗ್ಗೆ ನನಗೂ ಇದೆ, ಪೂಜ್ಯ ಭಾವ ಇದೆ. ಆದ್ದರಿಂದ ನಿನ್ನ ಪ್ರಾಣ ಹೀರೋಕ್ಕೆ ನಾನು ಬಾಣ ಬಿಡೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನೀನು ಮೊದಲು ಬ್ರಾಹ್ಮಣ, ಎರಡನೇದು ನೀನು ನನ್ನ ಗುರುಗಳಾದಂಥ ವಿಶ್ವಾಮಿತ್ರ ಅಕ್ಕನ ಮೊಮ್ಮಗ, ನೀನು ಪ್ರಾಣ ತಗೊಳಕ್ಕೆ ನಾನು ಬಾಣ ಬಿಡೋದಿಲ್ಲ. ಆದರೆ ನಿನಗೆ ಎರಡಿದ್ದಾವೆ ಶಕ್ತಿ, ಪರಶುರಾಮ ಎರಡು ಅಸಾಧ್ಯ ಶಕ್ತಿ ಅದು. ಇಷ್ಟು ವರ್ಷಗಳಿಂದ ಶತಮಾನಗಳಿಂದ ತಪಸ್ಸು ಮಾಡಿದಂಥ ಜ್ಞಾನ ಇದೆಯಲ್ಲ, ತಪಬಲ ಇದೆಯಲ್ಲ, ತಪಶಕ್ತಿ ಇದೆಯಲ್ಲ, ಅದೊಂದಿದೆ. ಇನ್ನೊಂದು ವಿಶೇಷ ಗುಣ ಶಕ್ತಿ ಇದ್ದದ್ದು ಪರಶುರಾಮಕ್ಕೆ ಅಂದರೆ, ಅವನು ಮನೋವೇಗದಲ್ಲಿ ಅಡ್ಡಾಡಬಲ್ಲ. ಅಂದರೆ ಅರ್ಥ ಆಗುತ್ತಾ? ಈಗ ನಾವು ಸೈಕಲ್ ಮೇಲೆ ಹೋದರೆ ಹೋಗ್ಬೋದು, ಅದಕ್ಕಿಂತ ಫಾಸ್ಟಾಗಿ ಸ್ಕೂಟರ್ ಮೇಲೆ ಹೋಗ್ಬೋದು, ಅದಕ್ಕಿಂತ ಫಾಸ್ಟಾಗಿ ಕಾರಲ್ಲಿ ಹೋಗ್ಬೋದು, ಅದಕ್ಕಿಂತ ಫಾಸ್ಟ್ ವಿಮಾನದಲ್ಲಿ ಹೋಗ್ಬೋದು ಅಲ್ವಾ? ಒಂದಕ್ಕಿಂತ ಜಾಸ್ತಿ ವೇಗವಾಗಿ ಹೋಗುವಂಥದ್ದು. ಅವೆಲ್ಲಕ್ಕಿಂತ ವೇಗವಾಗಿ ಹೋಗೋದು ಮನಸ್ಸು. ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿ ಕೂತಿದ್ದೀರಿ, ಕಣ್ಮುಚ್ಚಿ ನ್ಯೂಯಾರ್ಕ್ ಅನ್ನಿ, ಟಕ್ ಅಂತ ನ್ಯೂಯಾರ್ಕ್ದಲ್ಲಿ ಇರ್ತೀರಿ ನೀವು ಆ ಕ್ಷಣದಲ್ಲಿ ಅಲ್ವಾ? ನೀವು ಯಾವುದೋ ಒಂದು ಗಳಿಗೆ ನೆನ್ಪಿಟ್ಕೊಳ್ಳಿ, ಯಾವುದೋ ಊರಿಗೆ ಹೋಗಿದ್ದೀರಿ, ಯಾವುದೋ ಊರಿಗೆ ಹೋಗಿದ್ದೀರಿ, ಆ ಊರು ಎಷ್ಟು ಚೆನ್ನಾಗಿತ್ತಲ್ಲ ಅಂದಾಗ ನಿಮ್ಮ ವಾಕ್ಯ ಮುಗಿಯೋದ್ರೊಳಗೆ ಆ ಊರು ನಿಮ್ಮ ಕಣ್ಮುಂದೆ ಬಂದಿರುತ್ತೆ. ಅದಕ್ಕೆ ಮನೋವೇಗದಷ್ಟು ವೇಗವಾಗಿ ಹೋಗುವಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ. ಪರಶುರಾಮರಿಗೆ ಶಕ್ತಿ ಇತ್ತು, ಮನೋವೇಗದಲ್ಲಿ ಪ್ರಯಾಣ ಮಾಡುವಂಥ ಶಕ್ತಿ ಇತ್ತು ಅವರಿಗೆ. ಎರಡರೊಳಗೆ ಯಾವುದನ್ನು ತಗೊಳ್ಳಿ ಹೇಳಿ, ಹೌದಾ? ನಿಮ್ಮನ್ನು ಕೊಲ್ಲಲ್ಲ ನಾನು, ನಿಮಗಿರುವಂಥ ಎರಡು ಶಕ್ತಿ. ಬಾಣ ಹೂಡಿಬಿಟ್ಟಿದ್ದೇನೆ, ಬಾಣ ಹೂಡಿದ್ದನ್ನು ಬಿಡೋಕೆ ಸಾಧ್ಯನೇ ಇಲ್ಲ, ಅದು ಪದ್ಧತಿ ಹಾಗಿಲ್ಲ. ಕ್ಷತ್ರಿಯನಾದವನು ಬಾಣ ಹೂಡ್ದನ್ನು ಬಿಡಲೇಬೇಕು, ಅದು ಪ್ರಾಣ ತಗೊಳ್ಳೇಬೇಕು. ಏನು ಮಾಡಲಿ ನಾನು ಎರಡರೊಳಗೆ ಅಂತ ಕೇಳ್ತಾನೆ. ವೈಷ್ಣವಾಸ್ತ್ರ ವ್ಯರ್ಥ ಆಗೋದಿಲ್ಲ ಅಂತ. ಏನು ಮಾಡ್ತಿ ಹೇಳು? ಈಗ ಅದ್ಭುತ ನೋಡೋದಕ್ಕೆ ಆಕಾಶದಲ್ಲೆಲ್ಲ ದೇವತೆಗಳು ಬಂದ್ಬಿಟ್ರಂತೆ, ಗಂಧರ್ವ ಬಂದು ನಿಂತ್ಕೊಂಡ್ಬಿಟ್ರಂತೆ. ಅಪರೂಪ ಅಲ್ವಾ? ಎರಡು ಅವತಾರಗಳು ಒಂದಕ್ಕೊಂದು ಎದುರು ಬದುರಾಗಿ ನಿಂತ್ಕೊಳ್ಳುವಂಥದ್ದು. ವೈಷ್ಣವ ಧನುಸ್ಸು ಹಿಡ್ಕೊಂಡು ವೈಷ್ಣವಾಸ್ತ್ರವನ್ನು ಹೂಡಿ ಪರಶುರಾಮನ ಶಕ್ತಿ ಕಿತ್ಕೋತೀನಿ ಅನ್ನುವಂಥ ರಾಮ ನಿಂತಾಗ ನೋಡೋಕೆ ಎಲ್ಲ ಬಂದು ನಿಂತ್ಕೊಂಡಿದ್ರಂತೆ. ಹಾಗೊಂದು ಮಾತು ಬರ್ತದೆ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ತೇಜೋ ಅಭಿಹತವೀರ್ಯ ತ್ವಜ ಜಮದಗ್ನೋ ಜಡೀಕೃತಃ ಅಂತ. ಜಮದಗ್ನಿ ಪುತ್ರ ಪರಶುರಾಮ ಸಡನ್ ಆಗಿ ನಿರ್ವೀರ್ಯಾಗಿ ಜಡ ಆಗ್ಬಿಟ್ನಂತೆ. ಹಿಂಗೆ ಹೇಳಿದ ತಕ್ಷಣ ಮುಂದೆ ನಿಂತಿದ್ದಾನಲ್ಲ ಪರಶುರಾಮ, ತಕ್ಷಣ ಮುಖದ ಮೇಲೆ ತೇಜ ಎಳೆದ್ಬಿಡುತ್ತಂತೆ. ಅಂದರೆ ಹೇಗೆ ಹೇಳ್ತಾರೆ ಅಂದರೆ, ಯಾವಾಗ ಎದುರು ಬದರಾಗಿ ನಿಂತಾಗ ಆ ಕ್ಷಣದಲ್ಲಿ ಪರಶುರಾಮನ ಎಲ್ಲ ಶಕ್ತಿ, ಸರ್ವಶಕ್ತಿ, ಸರ್ವಜ್ಞಾನ ಹರಿದು ಬಂದು ರಾಮನ ಕಡೆ ಬಂದ್ಬಿಡ್ತು. ನಿಂತ್ಬಿಟ್ಟು ಆ ನಂತರ ರಾಮನನ್ನು ಕೂರ್ತು ಹೇಳ್ತಾನೆ, ನೋಡಪ್ಪ, ನಾನು ಭೂಮಿಯನ್ನೆಲ್ಲ ಕಶ್ಯಪ ಋಷಿಗೆ ಕೊಟ್ಟಾಗ ಅವನ ಊರಲ್ಲಿ ಇರೋಕ್ಕಾಗಲ್ಲ, ನಾನು ದಾನ ಕೊಟ್ಮೇಲೆ ನಂದಲ್ಲ ಅದು, ಅಲ್ಲಿ ಇರೋಂಗಿಲ್ಲ. ನಾನು ಹೋಗಿ ನಾನು ಗುರುವಾಜ್ಞೆಯನ್ನು ಪಾಲಿಸೋದಕ್ಕೋಸ್ಕರ ಒಂದು ದಿವಸ ಕೂಡ ಇರೋಕ್ಕಾಗಲ್ಲ ಈ ಊರಲ್ಲಿ. ನಾನು ಹೋಗಿ ಅಲ್ಲಿ ಹೋಗ್ಬೇಕು, ನಾನು ಮನೋವೇಗದಿಂದ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು. ನನ್ನ ಗಮನ ಹೋಗುವಂಥ ಶಕ್ತಿ ಕಿತ್ಕೊಂಡ್ಬಿಟ್ರೆ ನಾನು ಹೋಗೋಕ್ಕಾಗೋದೇ ಇಲ್ಲ. ನಾನು ಮನೋವೇಗದಲ್ಲಿ ಹೋಗುವಂಥವು, ನಾನು ಆ ಶಕ್ತಿ ಕಿತ್ಕೊಂಡ್ಬಿಟ್ರೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನೇನು ಮಾಡಿದ್ದೀನಿ, ದಾನ ಕೊಟ್ಟು ಜಮದಲ್ಲಿ ಇರಬಾರ್ದು, ನಾನು ಒಂದು ರಾತ್ರಿ ಕೂಡ ಇರಬಾರ್ದು ಅಂತಿದೆ. ಸಾಮಾನ್ಯ ಹೇಳ್ತಾರೆ, ದಾನ ಕೊಟ್ಟಂಥ ಜಾಗದಲ್ಲಿ ನೀವು ಕೊಟ್ಟಿದ್ದೀರಿ ಯಾರಿಗೊಬ್ಬರಿಗೆ, ಒಂದು ರಾತ್ರಿ ಇರಬಾರ್ದಲ್ಲಿ.
ಆ ಪ್ರೀತಿ ಬಂದ್ಬಿಡುತ್ತೆ, ಋಣ ಬಂದ್ಬಿಡುತ್ತೆ. ಇದು ಬಹಳ ಚಂದದ ಮಾತನ್ನು ಹೇಳ್ಬೇಕು ನಾನು. ಯಾವುದೋ ವಸ್ತುವನ್ನು ಕೊಟ್ಟು ಬಿಡ್ತೀವಿ ನಾವು, ಕೊಟ್ಮೇಲೆ ಹಳಹಳಿಸ್ಬಾರ್ದು. ಕೊಟ್ಬಿಟ್ಟಲ್ಲಪ್ಪ ಇಟ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅನ್ಬಾರ್ದು. ಗುಂಡಪ್ಪನವರೊಂದು ಮಾತು ಬರೀತಾರೆ, ಭಾಳ ಚಂದ ಸುದ್ದಿ ಅದು ಕತೆ. ಮದ್ರಾಸಲ್ಲಿ ಒಬ್ಬರಿದ್ದರಂತೆ, ಚಂದದ ಮನೆ ಕಟ್ಟಿದ್ರು. ಇಡೀ ಜನ್ಮ 30 ವರ್ಷ ದುಡಿದಿದ್ದಾರೆ, ಅದೆಲ್ಲ ಪೈಸೆ ದುಡ್ಡು ಕೂಡಿಸಿ ಒಂದು ಚಂದದ ಮನೆ ಕಟ್ಟಿದ್ರು. ಕಟ್ಟಿದ ಮೇಲೆ ಅಲ್ಲಿದ್ದರು ಸ್ವಲ್ಪ ದಿವಸ. ಬಾವಿಯಲ್ಲಿ ನೀರು ಕಮ್ಮಿ ಆಯಿತು. ಏನು ಮಾಡೋದೇನೋ ಬೇರೆ ಕಡೆ ಹೋಗಬೇಕು ಅಂತ ವಿಚಾರ ಮಾಡಿಕೊಂಡ್ರು. ಕಷ್ಟ ಬಂತು, ಹಣಕಾಸಿನ ತೊಂದರೆ ಆಯಿತು. ಏನು ಮಾಡ್ಬೇಕಾದ್ರೆ ಮೊದಲು ಹಣ ಬಂದರೆ ನೋಡೋಣ ಮುಂದೆ ಮನೆ ಕಟ್ಸಿದ್ದು. ಈಗ ಮನೆ ಮಾರಬೇಕಾಯ್ತು. ಆ ಕಷ್ಟದ ಪರಿಸ್ಥಿತಿಯಿಂದ ಪಾರಾಗೋದು ಮನೆ ಮಾರಬೇಕಾಯ್ತು. ಮನೆ ಮಾರಿದು ಬೇರೆ ಕಡೆ ಹೋದ್ರು, ಬಾಡಿಗೆ ಮನೆಗೆ ಹೋದರು. ಈ ಮನೆ ಕೊಂಡ್ಕೊಂಡವ್ರು ಒಳ್ಳೆಯವರು, ಪಾಪ ಭಾಳ ಒಳ್ಳೆಯವರು ಅವರು ತೊಗೊಂಡವ್ರು. ಅವ್ರು ತಮಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಂಡ್ರು, ಅಲಂಕಾರ ಮಾಡಿಕೊಂಡ್ರು, ಪೇಂಟ್ ಹಚ್ಚಿದ್ರು, ಹೊಸ ಮಾಡಿಫಿಕೇಶನ್ ಮಾಡಿಕೊಂಡ್ರು, ಇಂಟೀರಿಯರ್ಸ್ ಮಾಡ್ಕೊಂಡಿರ್ವೆ ಬಹುಶಃ, ಎಲ್ಲ ಮಾಡಿಕೊಂಡ್ರು. ಈ ಮುದುಕರು ಹೋಗ್ತಿದ್ರಂತೆ, ಮನೆ ಮಾರದ ಮುದುಕರು ಹೋಗ್ತಿರ್ಬೇಕಾದ್ರೆ, ಬನ್ನಿ ಯಜಮಾನ್ರಿ ಒಳಗೆ ಬನ್ನಿ, ಮನೆಗೆ ಬನ್ನಿ, ನಿಮ್ಮದೇ ಮನೆ ಇದು, ಬನ್ನಿ ಒಳಗೆ ಅಂದ್ರಂತೆ. ಇಲ್ಲಪ್ಪ ಮತ್ತೊಂದು ಸಲ ಬರ್ತೀನಿ ಅಂತ ಹೋದ್ರಂತೆ. ಮುದುಕರು ಮೊಮ್ಮಗ ಅಲ್ಲಿದ್ದ. ನೋಡಿದ, ಅಜ್ಜ ಇದು ಮೊದಲೇ ಸಲ ಅಲ್ಲ, 8 ಸಲ ಕರೆದಿದ್ದಾರೆ ನಿನ್ನವರು, ಮನೆಗೆ ಬನ್ನಿ ಅಂತ. ಯಾಕೆ ಹೋಗಲಿಲ್ಲ ನೀವು ಅಂತ. ಬೇಡ ಪುಟ್ಟ, ಕೊಟ್ಟ ಮೇಲೆ ಆ ಮನೆಗೆ ಹೋಗ್ಬಾರ್ದಪ್ಪ ನಾವು ಅಂದ್ರಂತೆ. ಯಾಕೆ ಹೇಳಿದ್ರಂತೆ, ಒಳಗೆ ಹೋಗಿ ನೋಡ್ತೇನೆ, ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಈಗ ತಮಗೆ ಹೇಗೆ ಬೇಕು ಅಲಂಕಾರ ಮಾಡ್ಕೊಂಡಿದ್ದಾರೆ. ಆಗ ಮನಸ್ಸಿಗೆ ಅನಿಸುತ್ತೆ, ನಮ್ಮದೇ ಮನೆ ಇಟ್ಕೋಬೋದಾಗಿತ್ತು, ನಾವು ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡು, ನಾವು ಇಟ್ಕೊಂಡು ಚೆನ್ನಾಗಿತ್ತೇನೋ, ಏನೋ ದೈವ ನಮಗೆ ಆಗಲಿಲ್ಲ ಅಂತ ಮನಸ್ಸು ದುಃಖ ಮಾಡ್ಕೊಂಡಾಗ ಆ ಮನೆ ಯಜಮಾನ್ರಿಗೆ ಒಳ್ಳೇದಾಗಲ್ಲ. ನೋಡು ಹೆಂಗೆ ಮಾಡ್ಕೊಂಡಿದ್ದಾರೆ ಮನೆ ಅಂತಂದ್ರೂ ದುಃಖ ಆಗತ್ತೆ. ಅವ್ರ ಬಗ್ಗೆ ನನಗೆ ಕೋಪ ಬರೋದಾಗಲಿ, ಅಸೂಯೆ ಬರೋದಾಗಲಿ, ದುಃಖ ಬರೋದಾಗಲಿ ಆಗಬಾರ್ದು. ಬಂದರೆ ಆ ಮನೆಯವ್ರು ಒಳ್ಳೇದಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ತತ್ವ ಅದು. ಅದಕ್ಕೆ ಪರಶುರಾಮ ಹೇಳ್ತಾನೆ, ಯಾವ ಭೂಮಿಯನ್ನು ದಾನ ಕೊಟ್ಟಿದ್ದೇನೋ ಅಲ್ಲಿ ಒಂದು ರಾತ್ರಿ ಕೂಡ ಇರೋಂಗಿಲ್ಲ ನಾವು. ಅದು ಇವತ್ತೇ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು. ಆದ್ದರಿಂದ ನಾನೇ ತಪಸ್ಸು ಸಂಪಾದನೆ ಮಾಡಿದ್ದೇನಲ್ಲ, ತಪೋ ಲೋಕಗಳನ್ನು ಸಂಪಾದನೆ ಮಾಡಿದ್ದೇನೆ ತಪಸ್ಸಿಂದ, ಅದನ್ನು ಹೊಡೆದು ಹಾಕ್ಬಿಡು ಅಂತ ಹೇಳ್ತಾನೆ. ಆದರೆ ನಾನು ಹೋಗೋ ಶಕ್ತಿ ಮಾತ್ರ ಕಿತ್ಕೋಬೇಡ ಅಂತ. ಆಯಿತು ಅಂತಾನೆ, ಬಾಣ ಬಿಡ್ತಾನೆ. ಅವನ ತಪೋ ಲೋಕ ಎಲ್ಲ ಕಿತ್ಕೊಂಡು ಹೋಗುತ್ತೆ. ತಕ್ಷಣ ಆ ಕ್ಷಣಕ್ಕೆ ಹೊರಟುಬಿಡ್ತಾನೆ ಅಲ್ಲಿಂದ. ಹೋಗ್ಬೇಕಾದ್ರೆ ಹೇಳ್ತಾನೆ, ನೋಡು ನೀ ನನ್ನನ್ನು ಗೆದ್ದದ್ದನ್ನು ದೇವತೆಗಳೆಲ್ಲ ನೋಡ್ತಿದ್ದಾರೆ ಮೇಲೆ ನಿಂತ್ಕೊಂಡು. ನಾನೇ ನಾಚಿಕೆ ಪಡಬೇಕಾಗಿಲ್ಲ, ನಿನ್ನಿಂದ ಸೋತೆ ಅಂತ ನಾಚಿಕೆ ಪಡಬೇಕಾಗಿಲ್ಲ. ಯಾಕಂದರೆ ನೀನು ದೊಡ್ಡ ಶಕ್ತಿ ಉಳ್ಳ. ಇದುವರೆಗೂ ನಾನೇನು ಮಾಡ್ಕೊಂಡು ಬಂದೆ, ಇಲ್ಲಿ ಮುಗಿತು ನನ್ನ ಕೆಲಸ, ಮುಂದೆ ನೀನು ಕೆಲಸ ಶುರು. ಈಗ ಒಬ್ಬನು ಕ್ರಿಕೆಟಲ್ಲಿ ಔಟ್ ಆಗಿ ಬರ್ತಾನೆ, ಇನ್ನೊಬ್ಬೊಳಗೆ ಹೋಗ್ತಾನೆ ಅಲ್ವಾ, ಗೊತ್ತಾಯ್ತಲ್ಲ. ಇಬ್ಬರು ಒಂದೇ ಟೀಮಿಗೆ ಆಡೋದೆ ಅವರು. ಒಬ್ಬ ಹೊರಗೆ ಬರ್ತಾನೆ, ಒಳಗೆ ಹೋಗ್ತಾನೆ. ಒಳಗೆ ಹೋಗೋನ ಬಗ್ಗೆ ಹೊಟ್ಟೆ ಕಿಚ್ಚಾಕೆ ನನಗೆ, ನಾನು ಔಟ್ ಆಗಿ ಬಂದಿದ್ದೇನೆ, ಹೇಗಿದ್ರು ಹೋಗ್ತೀನಿ, ಅವ್ನು ಚೆನ್ನಾಗಿ ಆಡ್ಲಪ್ಪ, ನಮ್ಮ ಟೀಮ್ ಗೆಲ್ಲಬೇಕು ಅಲ್ವಾ. ಅವನು ಔಟ್ ಆಗಿ ಬಂದುಬಿಟ್ರೆ ಕಷ್ಟ ಅಲ್ವಾ. ಅದಕ್ಕೆ ನಾನು ಒಳ್ಳೇದಾಗಲಿ ಏನು ಬಿಡ್ಕೋಬೇಕು ಅವನಿಗೆ ನಾನು. ಹಾಗೆ ನಾನು ಹೋಗ್ತೀನಿ, ನಾಚಿಕೆ ಇಲ್ಲ ನನಗೆ, ನನ್ನ ಕಾಲ ಮುಗೀತು. ಎಷ್ಟು ಚಂದದ ಮಾತು ನೋಡಿ. ಇದು ಬಿಡುಗಡೆ ಆಗುವ ಕೂಡ ಪ್ರೀತಿಯಿಂದ ಹೋಗೋದು ಇದೆಯಲ್ಲ, ಭಾಳ ಅದ್ಭುತ ಅಲ್ವಾ ಸ್ವಾಮಿ ಇದು. ಅಯ್ಯೋ ನಾನು ಕಸ್ಕೊಂಡ್ಬಿಟ್ಟ ನನ್ನ ರಾಜ, ನಾನು ಚೆನ್ನಾಗಿದ್ದೆ, ನನ್ನ ಕಡೆಯಿಂದ ಅವ್ನು ಜಾಸ್ತಿ ಗೆದ್ಬಿಟ್ಟ, ವೈಷ್ಣವ ಧನುಸ್ ತೊಗೊಂಡ್ಬಿಟ್ಟ. ಇದೆಲ್ಲ ಕೊರಗೋದಲ್ಲ, ದೊಡ್ಡವ್ರ ಲಕ್ಷಣ ಅಲ್ಲ ಅದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ನನ್ನ ನಾಚಿಕೆ ಆಗಿಲ್ಲ ಪುಟ್, ನಾನು ನೀನು ಸೋಲಿಸಿದ್ದಕ್ಕೆ, ನೀನು ನಾನು ಸೋಲಿಸಿದೆಯಲ್ಲ, ನಾಚಿಕೆ ಇಲ್ಲ ನನಗೆ. ಒಬ್ಬ ಮಹಾತ್ಮ ದೊಡ್ಡವನು ರಾಮ, ನನ್ನ ಕೆಲಸ ಮುಗಿತಪ್ಪ, ಇನ್ನು ನಾನು ಮಹೇಂದ್ರ ಪರ್ವತಕ್ಕೆ ಹೋಗ್ತೀನಿ, ನಿನ್ನ ಕೆಲಸ ಶುರುವಾಗಲಿ ಅಂದರೆ ಅಲ್ಲಿಗೆ ಹ್ಯಾಂಡಿಂಗ್ ಓವರ್ ಕಂಪ್ಲೀಟ್ ಆಯಿತು. ನೀವು ನೋಡಬೇಕು, ಯಾವಾಗಲೂ ಕೆಲಸ ಬಿಟ್ಟು ಹೋದಾಗ ಹ್ಯಾಂಡಿಂಗ್ ಓವರ್ ಅಂತ ಹೇಳ್ತಾರೆ. ಇವರೆಲ್ಲ ಮಾಡಿದ್ದೀನಿ ಒಪ್ಪಿಸಿ ಹೋಗ್ಬೇಕು. ಎಷ್ಟು ಚಂದ ಮಾಡ್ತಾರೆ ರಾಮ ವಾಲ್ಮೀಕಿಗಳು, ಯಾವುದೂ ಮರೆಯಲ್ಲ. ಅವ್ರು ಹೇಳ್ತಾರೆ, ನನ್ನ ಕೆಲಸ ಮುಗಿತಪ್ಪ, ಇನ್ನು ನಿನ್ನ ಕೆಲಸ ಶುರು ಆಯಿತು, ನೀ ಮಾಡ್ಕೊ. ವೈಷ್ಣವ ಧನುಸ್ಸು ನಿನಗೆ ಕೊಟ್ಟಿದ್ದೀನಿ, ಶಿವ ಧನುಸ್ಸಂತೂ ಮುರಿದು ಹಾಕಿಬಿಟ್ಟೆ. ಇನ್ನು ಪ್ರಪಂಚದಲ್ಲಿ ಯಾವ ಧನುಸ್ಸು ಇದನ್ನು ಮೀರಿಸುವಂಥದ್ದು ಯಾವುದೂ ಇಲ್ಲ. ನಿನ್ನ ಕಡೆ ಇರಲಿ, ಇದು ಧರ್ಮ ರಕ್ಷಣೆ ಬೇಕಾಗ್ತದೆ ನಿನಗೆ, ಇಟ್ಕೊಂಡ್ಬಿಡು ಅಂತ ಹೇಳಿ ಮಹೇಂದ್ರ ಗಿರಿಗೆ ಹೊರಟುಬಿಡ್ತಾನೆ. ಆಗ ಪರಶುರಾಮನ ಲೋಕ ಎಲ್ಲ ಹೋಯ್ತು, ತಪಲೋಕ ಎಲ್ಲ ಹೋಯ್ತು. ಪರಶುರಾಮ ಮಹೇಂದ್ರ ಲೋಕಕ್ಕೆ ಸೇರಿಕೊಂಡ. ತಕ್ಷಣ ಧೂಳೆದ್ದು ಕತ್ಲೆ ಆಗಿತ್ತಲ್ಲ, ಎಲ್ಲ ಆಕಾಶ ಎಲ್ಲ ತಿಳಿಯಾಯಿತು. ಧೂಳೆಲ್ಲ ಕಿರಡಾಯಿತು, ಬೆಳಕು ಬಂತು, ಸ್ಪಷ್ಟ ಆಯಿತು. ಎಲ್ಲ ಎಚ್ಚರ ತಪ್ಪಿ ಬಿದ್ದಿರೋದಿಲ್ಲ ಸೈನಿಕರು, ಎಲ್ಲರಿಗೂ ಎಚ್ಚರ ಆಯಿತು. ಅವ್ರಿಗೇನು ಗೊತ್ತೇ ಇಲ್ಲ ಏನಾಯಿತು ಅಂತ. ಇದು ದಯವಿಟ್ಟು ಗಮನಿಸ್ಬೇಕಿದು. ಆ ಕತ್ತಲೆಯೊಳಗೆ, ಗದ್ದಲದೊಳಗೆ ಒಂದು ಅವತಾರ ಮತ್ತೊಂದು ಅವತಾರಕ್ಕೆ ಹ್ಯಾಂಡಿಂಗ್ ಓವರ್ ಆಗಿ ಹೋಯ್ತದೆ. ಆ ಕ್ಷಣಕ್ಕೆ ಮುಂದೆ ವಿಶ್ವಾಮಿತ್ರರು ಬರಲ್ಲ. ಆವಾಗ ಹೋಗಬೇಕಾದ್ರೆ ಎಷ್ಟು ಚಂದ ಕೆಲಸ ಮಾಡ್ತಾರೆ ಪರಶುರಾಮರು.
ಪರಶುರಾಮರು ಆ ಶ್ರೀರಾಮ ನಿಂತಿದ್ದಾನಲ್ಲ ಅವನ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ತಾರೆ. ನಮ್ಮಲ್ಲಿ ಯಾವಾಗಲೂ ದೊಡ್ಡವರಿಗೆ ಪ್ರದಕ್ಷಿಣೆ ಹಾಕಬೇಕು ಅಂತ. ಪ್ರದಕ್ಷಿಣೆ ಹಾಕುವ ಉದ್ದೇಶ 2 ಕಾರಣ. ಒಂದು ಗೌರವ ಸೂಚಿಸೋದೊಂದು, ನಿಮಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳ್ಕೋಬೇಕು. ಎಲ್ಲ ಶಕ್ತಿಯನ್ನು ಸಮರ್ಪಣೆ ಮಾಡಿ ತನ್ನ ಸ್ಥಾನಕ್ಕೆ ಮಹೇಂದ್ರ ಪರ್ವತಕ್ಕೆ ಹೋದರು ಅನ್ನುವಲ್ಲಿಗೆ 76ನೇ ಸರ್ಗ ಮುಗಿತದೆ.